ಮೈಸೂರಿನಲ್ಲಿ ಗೃಹ ಸಚಿವರ ಮಗಳ ದರ್ಬಾರ್ ನಡೀತಾ ಇದೆ. ಕಮಿಷನರ್ ಕಚೇರಿ ಮುಂದೆ ಕಾರನ್ನ ನಿಲ್ಲಿಸಿ ಬಿಲ್ಡಪ್ ಕೊಟ್ಟಿದ್ದಾರೆ. ಮೈಸೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ ಅಲ್ಲಿ ಕಾರನ್ನ ನಿಲ್ಲಿಸ್ಬಿಟ್ಟು ಬಿಲ್ಡಪ್ ತಗೊಂಡಿದ್ದಾರೆ. ಮೈಸೂರಿನಲ್ಲಿ ಗೃಹ ಸಚಿವರ ಮಗಳ ದರ್ಬಾರ್. ಕಮಿಷನರ್ ಕಚೇರಿ ಮುಂದೆ ಕಾರನ್ನ ನಿಲ್ಲಿಸಿ ಬಿಲ್ಡಪ್ ತಗೊಂಡಿದ್ದಾರೆ. ಮೈಸೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ. ಸಚಿವ ಜಿ ಪರಮೇಶ್ವರ್ ರೀತಿ ಮಗಳಿನಿಂದಲೂ ಕೂಡ ಬಿಲ್ಡಪ್. ಬೇರೆ ಯಾವ ಕಾರುಗಳ ಪಾರ್ಕಿಂಗ್ಗಿಲ್ಲ ಅವಕಾಶ. ಆದ್ರೆ ಗೃಹ ಮಂತ್ರಿ ಮಗಳೆಂಬ ಕಾರಣಕ್ಕೆ ವಿನಾಯಿತಿ. ಇದು ಹೆಂಗೆ ಸಾಧ್ಯ ಅಂತ ಗೊತ್ತಾಗ್ತಿಲ್ಲ. ಮೈಸೂರಿನಲ್ಲಿ ಗೃಹ ಸಚಿವರ ಮಗಳ ದರ್ಬಾರ್ ಜೋರಾಗಿ ನಡೀತಾ ಇದೆ. ಕಮಿಷನರ್ ಕಚೇರಿಯ ಮುಂದೆ ಕಾರ್ನ ನಿಲ್ಲಿಸಿ ಬಿಲ್ಡಪ್ ತಗೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಕಾರ್ನ ಯಾವ ರೀತಿ ನಿಲ್ಲಿಸಿದ್ದಾರೆ ಅಂತ. ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಹೆಂಗ ಬೇಕಾದ್ರೂ ಇರಬಹುದು. ಗೃಹ ಸಚಿವರ ಮಗಳು ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡಬಹುದಾ? ಇವರಿಗೆ ಯಾವ್ದಾದ್ರು ಸಾಂವಿಧಾನಿಕ ಹುದ್ದೆ ಏನಾದ್ರೂ ಸಿಕ್ಕಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ. ಅದೊಂದು ಕ್ಲಾರಿಟಿನ ಮೇಡಮ್ ಕೊಟ್ಬಿಡ್ಬೇಕಾಗತ್ತೆ. ಯಾಕೆಂತಂದ್ರೆ ಗೊತ್ತಿಲ್ವಲ್ಲ, ಏನಾದ್ರೂ ಸಾಂವಿಧಾನಿಕ ಹುದ್ದೆ ಏನಾದ್ರೂ ಕೊಟ್ಟಿದ್ದಾರೆ ಅಂತ. ನಮಗಂತೂ ಗೊತ್ತಿಲ್ಲ ಯಾವ್ದಾದ್ರು ಹುದ್ದೆ ಕೊಟ್ಟಿರೋಂಥ ವಿಚಾರ. ಈ ರೀತಿಯಾಗಿ ಬಿಲ್ಡಪ್ ತಗೊಳ್ಳೋದು ಎಷ್ಟು ಸರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮಗೂ ಉತ್ತರ ಕೊಡ್ಲಿ ಅಂದ್ರೆ ಪರವಾಗಿಲ್ಲ, ಸಾರ್ವಜನಿಕರಿಗಾದ್ರೂ ಉತ್ತರ ಕೊಡ್ಲೇಬೇಕಾಗತ್ತೆ. ಕಮಿಷನರ್ ಕಚೇರಿ ಮುಂದೆ ಕಾರ್ನ ನಿಲ್ಲಿಸಿ ಬಿಲ್ಡಪ್ ತಗೊಂಡಿದ್ದಾರೆ. ಗಮನಿಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಕಾರಲ್ಲಿ ನಿಂತಿದೆ ಅಂತ. ಯಾರಾದ್ರೂ ಸಾರ್ವಜನಿಕರು ಹೋದ್ರೆ ಹಿಂಗೇನಾದ್ರೂ ಕಾರ್ ನಿಲ್ಸಿದ್ರೆ ಸುಮ್ನಿರ್ತಾರ? ಸೆಕ್ಯೂರಿಟಿಗಳೇ ಹೇಳ್ತಾರೆ, ತೆಗಿರಿ ನಿಮ್ ಕಾರ್ನ, ಇಲ್ಲಿ ಯಾಕ್ರಿ ನಿಲ್ಸಿದ್ದೀರಾ, ನಿಮ್ಗೆ ಯಾರೇ ರೈಟ್ಸ್ ಕೊಟ್ಟಿದ್ದಿಲ್ಲ ಕಾರ್ ನಿಲ್ಸಕ್ಕೆ, ತೆಗಿರಿ ಫಸ್ಟು ಅಂತ ಬೈತಾರೆ ಸೆಕ್ಯೂರಿಟಿಗಳು. ಆದ್ರೆ ಇಷ್ಟರ ಮಟ್ಟಿಗೆ ಕಾರ್ ನಿಲ್ಸಿದ್ರು ಕೂಡ ಯಾರು ಕೇಳ್ತಾ ಇಲ್ವಾ? ಏನಾದ್ರೂ ಸಾಂವಿಧಾನಿಕ ಹುದ್ದೆ ಏನಾದ್ರೂ ಇವರಿಗೆ ಸಿಕ್ಕಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ. ಸಚಿವ ಜಿ ಪರಮೇಶ್ವರ್ ರೀತಿ ಮಗಳಿನಿಂದಲೂ ಕೂಡ ಬಿಲ್ಡಪ್ ಅನ್ನ ನೀಡಲಾಗ್ತಾ ಇದೆ. ಬೇರೆ ಯಾವ ಕಾರುಗಳ ಪಾರ್ಕಿಂಗ್ ಕೂಡ ಅಲ್ಲಿ ಅವಕಾಶವೇ ಇಲ್ಲ. ನೀವು ಗಮನಿಸ್ತಾ ಇರಬಹುದು, ಬೇರೆ ಯಾವ್ದಾದ್ರು ಕಾರ್ ತಗೊಂಡ್ ಬಂದ್ರೆ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗನೇ ಇಲ್ಲ. ಇನ್ ಹೆಂಗ್ ಪಾರ್ಕಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಪರಮೇಶ್ವರ್ ಅವರ ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ವಿನಾಯಿತಿ ಕೊಡ್ತಾ ಇದ್ದಾರಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ.